ಹಾಯ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ಇವಾಗ ಬಂದು ಒಂದು ಸ್ನ್ಯಾಕ್ಸಿಗೆ ಏನಾರ ಮಾಡೋಣ ಅಂದ್ಕೊಂಡು ಬೇಳೆ ಸಾಂಬಾರು ಮಾಡಿದ್ದೆ. ಹಾಗೆ ರೈಸ್ ಮಾಡಿ ಏನಾರು ಒಂದು ಸೈಡ್ಸ್ಗೆ ನೆಂಚ್ಕೊಳ್ಳೋಣ ಅಂತ. ಯಾಕೆಂದರೆ ಬೇಳೆ ಸಾಂಬಾರು ಏನಾರ ಮಾಡಿದಾಗ ನೆಂಚ್ಕೊಳ್ಳೋಕ್ಕಿದ್ರೇ ಅದಕ್ಕೊಂದು ಒಳ್ಳೆ ಟೇಸ್ಟಿ ಇಷ್ಟ ಅನ್ನೋಕ್ಕಿಂತ ಇಷ್ಟನ ಊಟ ಮಾಡ್ಕೋಬೋದು. ಬನ್ನಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಬಂದು ಹೆಸ್ರು ಕಾಳು ವಡೆ ಮಾಡ್ತಾಯಿದ್ದೀನಿ. ಹೆಸ್ರು ಕಾಳನ್ನ ಒಂದು 2 ಅವರ್ ನೆನೆಸ್ಕೊಂಡಿದ್ದೆ. ತುಂಬ ಚೆನ್ನಾಗಿ ನೆಂದಿದೆ. ಇದು ಹಳ್ಳಿಯಿಂದ ತೊಗೊಂಡು ಬಂದಿದ್ದು, ಹಾಗಾಗಿ ಸ್ವಲ್ಪ ಸಣ್ಣದು ಚಿಗುರು ಅಂತ ಹೇಳುತ್ತಲ್ಲ ಅದಿರುತ್ತೆ ಫ್ರೆಂಡ್ಸ್. ಹಾಗಿದೆ ಹೆಸ್ರು ಕಾಳನ್ನ ನೆನೆಸಿ ಇದು ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂದರೆ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ 2 ಈರುಳ್ಳಿ, ಮತ್ತು ಹಸಿಮೆಣ್ಸಿನ್ಕಾಯಿ, ಶುಂಠಿ, ಒಂದು 3 ಬೆಳ್ಳುಳ್ಳಿ, ಮತ್ತು ಜೀರಿಗೆ ಮತ್ತು ಕರಿಬೇವು. ಇದಿಷ್ಟನ್ನು ನಾನು ಇಟ್ಕೊಂಡಿದ್ದೀನಿ. ಇವಾಗ ನಾನು ರುಬ್ಕೋತೀನಿ. ಚಿಕ್ಕ ಜಾರಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಮಾಡ್ಕೊತಾಯಿದ್ದೀನಿ. ಅರ್ಜೆಂಟಿಗೆ ಬೇಕು ಅಂದರೆ 1-2 ತಾಸು ಇಲ್ಲ 1 ತಾಸು 1 ಗಂಟೆ ಟೈಮು ನೆನೆಸ್ಕೊಂಡ್ರೆ ಸಾಕು. ಏನು ಜಾಸ್ತಿ ನೆನೆಸ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಇದನ್ನು ಕಡಲೆಬೇಳೆ ಆದರೂ ಅಷ್ಟೇ, ಹೆಸ್ರು ಕಾಳಾದರೂ ಅಷ್ಟೇ, ಮತ್ತು ಅಲಸಂದೆ ಕಾಳು ಅದು ಬೇಳೆ ಆದರೆ 1-2 ಅವರ್ ನೆನೆಸ್ಕೊಬೋದು. ಕಾಳಾದರೂ ಅಷ್ಟೇ, ಅದನ್ನು 1 ಅವರ್ ನೆನೆಸ್ಕೊಂಡ್ರೆ ಸಾಕು, ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್. ಇದಿಷ್ಟು ನಾನು ರುಬ್ಕೊಂಬರ್ತೀನಿ ಫ್ರೆಂಡ್ಸ್. ರುಬ್ಕೊಂಡಿದ್ದಾಯಿತು. ಇದನ್ನ ಇವಾಗ ಬಾಣಲೆಗೆ ಹಾಕ್ಕೋತಾಯಿದ್ದೀನಿ, ಒಂದು ಪಾತ್ರೆಗೆ ಫ್ರೆಂಡ್ಸ್. ರುಬ್ಬಿಟ್ಕೊಂಡಿದ್ದೀನಿ ನೋಡಿರಿ. ಈ ಥರ ತರ್ತರಿಯಾಗಿ ರುಬ್ಬಿಟ್ರೆ ಸಾಕು, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾತ್ರ ವಡೆ ಮಾತ್ರ ನಾನು ಖಾರಕ್ಕೆ ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸಾಕು. ನಿಮಗೆ ಖಾರ ಹೇಗೆ ಬೇಕು ಅಷ್ಟೇ. ನೋಡಿ ಗಟ್ಟಿಯಾಗೂ ಬಂದಿದೆ. ನಾನು ನೀರೇನೂ ಹಾಕ್ಕೊಂಡಿಲ್ಲ, ಚೆನ್ನಾಗಿದೆ. ಇವಾಗ ಸೊಪ್ಪೆಲ್ಲ ಆಡ್ ಮಾಡ್ತಾಯಿದ್ದೀನಿ. ಸಬ್ಬಸಿಗೆ ಸೊಪ್ಪು ಹಾಕಿದರೆ ಎಂಥ ವಡೆಗೂ ತುಂಬ ಟೇಸ್ಟಿಯಾಗಿರುತ್ತೆ. ಅರ್ಜೆಂಟಿಗೆ ತಿನ್ನಬೇಕು ಅಂದಾಗ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಜೀರಿಗೆನೂ ಮತ್ತು ಕರ್ಬೇವಿನ ಸೊಪ್ಪನ್ನು ರುಬ್ಬಲಿಕ್ಕೆ ಹಾಕ್ಕೊಂಡೆ. ಸ್ವಲ್ಪ ಬಾಯಿಗೆ ಏನು ಸಿಕ್ಕಿದ್ರು ಒಂಥರ ಚೆನ್ನಾಗಿರಲ್ಲ. ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಸಾಂಬಾರು ಸೊಪ್ಪು ಇದಿಷ್ಟು ಬಾಯಿಗೆ ಸಿಕ್ಕಿದ್ರೆ ಸಾಕು. ಇದಿಷ್ಟು ಈಗ ಕಲಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿರಿ ಮನೇಲಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾನು ಮಾಡಬೇಕು ತಿನ್ನಬೇಕು ಅಂತ ಅನಿಸಿದ್ರೆ ಬೆಳಿಗ್ಗೆ ತಿನ್ನಬೇಕು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ನೆನೆ ಹಾಕ್ಬಿಡ್ತೀನಿ. ನೋಡಿರಿ, ಈ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಇದಕ್ಕೆ ನಾನು ಉಪ್ಪು ಹಾಕಿಲ್ಲ, ಈಗ ಉಪ್ಪು ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾಯಿದ್ದೀನಿ. ನಾನು ಈ ಸಿಂಬಲ್ ಒಂದು 7-8 ವಡೆ ಆಯ್ತದೆ, 8-10 ವಡೆ ಆಯ್ತದೆ, ಅಷ್ಟು ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನು ಕಲಿಸ್ಕೊಂಡಿಲ್ಲ ನಾನು. ನೋಡಿರಿ, ಹದವಾ ಕಲಸಿ ಇಟ್ಬಿಟ್ರಂತೂ 1-2 ನಿಮಿಷ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದು 1-2 ನಿಮಿಷ ನೆನೆಯಕ್ಕೆ ಇಟ್ಬಿಡೋಣ ಫ್ರೆಂಡ್ಸ್. ಹಾಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಆಯಿತಾ ಫ್ರೆಂಡ್ಸ್. ನಾನು ಇದು ವಡೆ ತಟ್ಬಿಟ್ಟು ಬಿಟ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಬೇಯ್ತೈತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಆಲ್ಮೋಸ್ಟ್ ಕೆಲವ್ರು ಮಾಡಿರ್ತಾರೆ. ನಂದೇನು ಸ್ಪೆಷಲಾಗಿ ನಾನು ಮಾಡ್ತಾಯಿಲ್ಲ, ಆದರೆ ನಾನು ಯಾವ ಥರ ಮಾಡಿಕೊಂಡೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮಗೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಗರಿಗರಿಯಾದ ವಡೆ ಸೂಪರಾಗಿ ಬಂದಿದೆ. ಬಿಸಿ ಗರಿಗರಿಯಾದ ಹೆಸ್ರು ಕಾಳು ವಡೆ ಆಗಿದೆ. ನಿಮಗೂ ಇಷ್ಟ ಆದರೆ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಆಯಿತಾ ಫ್ರೆಂಡ್ಸ್. ನೋಡಿರಿ, ಹೆಸ್ರು ಕಾಳು ವಡೆ ಸೂಪರ್ ಅಂದರೆ ಸೂಪರಾಗಿರುತ್ತೆ. ಬಿಸಿಲೇ ತಿನ್ನಬೇಕು. ಬಿಸಿಲೇ ತಿಂತಾಯಿದ್ರೆ 2-10 ವಡೆ ಅಂತೂ ಪಕ್ಕ ತಿಂತೀರಾ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೆ ಟ್ರೈ ಮಾಡಿರಿ ಫ್ರೆಂಡ್ಸ್.